ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಬ್ಯಾಂಗ್ಳೂರಿನಲ್ಲಿ ಎಲ್ಲಾದರೂ ಬುಕ್ಸ್ ರಿಲೇಟೆಡ್ ಈವೆಂಟ್ ನಡೆದರೆ ಅಲ್ಲಿ ಹೋಗಿ ಪುಸ್ತಕಗಳನ್ನು ಕೊಂಡುಕೊಳ್ಳೋದು ನನ್ನ ಒಂದು ಹವ್ಯಾಸ. ಈಗ ಬ್ಯಾಂಗ್ಳೂರಿನ JP ನಗರದಲ್ಲಿರುವಂತಹ ಶುಭ್ ಕನ್ವೆನ್ಷನ್ನಲ್ಲಿ bookchor.com ಅವರು ಲಾಕ್ ದ ಬಾಕ್ಸ್ ಎನ್ನುವ ಒಂದು ಬುಕ್ ಫೇರ್ನ ನಡೆಸ್ತಾ ಇದ್ದಾರೆ. ಈ ಒಂದು ಬುಕ್ ಫೇರ್ನ ವಿಶೇಷತೆ ಏನು ಅಂದರೆ, ಯೂಶಲಿ ನಾವು ಒಂದು ಪುಸ್ತಕವನ್ನು ಕೊಂಡ್ಕೊಳ್ಬೇಕಾದ್ರೆ ಆ ಪುಸ್ತಕದ ಬೆಲೆ ಏನಿದೆಯೋ ಅದನ್ನು ಕೊಟ್ಟು ಆ ಪುಸ್ತಕಗಳನ್ನು ತಗೊಳ್ತೀವಿ. ಇಲ್ಲಿ ನಿಮಗೆ ಇಷ್ಟವಾದ ಪುಸ್ತಕಗಳನ್ನು ನೀವು ಒಂದು ಬಾಕ್ಸ್ನಲ್ಲಿ ತುಂಬಿಕೊಂಡು ಆ ಬಾಕ್ಸ್ಗೆ ಫಿಕ್ಸ್ ಮಾಡಿರುವಂತಹ ಪ್ರೈಸ್ ಏನಿದೆ ಅದನ್ನು ಪೇ ಮಾಡಿ ಪುಸ್ತಕಗಳನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಅಂದರೆ ಇಲ್ಲಿನ ಕಾನ್ಸೆಪ್ಟ್ ಏನು ಅಂದರೆ, 3 ವಿಧವಾದಂತಹ ಡಿಫ್ರೆಂಟ್ ಸೈಜ್ನ ಡಿಫ್ರೆಂಟ್ ಕಲರ್ನ ಬಾಕ್ಸ್ಗಳನ್ನು ಇವರು ಮಾಡಿಟ್ಟಿದ್ದಾರೆ. ಈ ಪ್ರತಿಯೊಂದು ಬಾಕ್ಸ್ಗೂ ಒಂದು ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ. ಆ 3 ವಿಧವಾದ ಬಾಕ್ಸ್ಗಳು ಯಾವುದು ಅಂದರೆ ಪಿಂಕ್, ಆರೆಂಜ್ ಹಾಗೂ ಗ್ರೀನ್ ಕಲರ್ನ ಬಾಕ್ಸ್ಗಳು. ಪಿಂಕ್ ಬಾಕ್ಸ್ಗೆ 2,999 ರೂಪಾಯಿ, ಆರೆಂಜ್ಗೆ 1,799 ರೂಪಾಯಿ ಹಾಗೂ ಗ್ರೀನ್ ಬಾಕ್ಸ್ಗೆ 1,199 ರೂಪಾಯಿ ಬೆಲೆಯನ್ನು ಫಿಕ್ಸ್ ಮಾಡಿದ್ದಾರೆ. ಈ ಬಾಕ್ಸ್ಗಳಲ್ಲಿ ಯಾವುದು ನಿಮಗೆ ಬೇಕೋ ಅದನ್ನು ಕೊಂಡ್ಕೊಂಡು ಅದರಲ್ಲಿ ಎಷ್ಟು ಪುಸ್ತಕಗಳನ್ನು ನೀವು ತುಂಬಿ ಆ ಬಾಕ್ಸ್ನ ಸರಿಯಾಗಿ ಮುಚ್ಬೋದು ಅಷ್ಟು ಪುಸ್ತಕಗಳನ್ನು ನೀವು ಆ ಬಾಕ್ಸ್ನಲ್ಲಿ ಇಡ್ಬೋದು. ಅದಕ್ಕೆ ನೀವು ಪೇ ಮಾಡಿ ಆ ಪುಸ್ತಕಗಳನ್ನು ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಇದು ಇವರ ಕಾನ್ಸೆಪ್ಟ್. ಇದಕ್ಕೆ ಇವರು ಲಾಕ್ ದ ಬಾಕ್ಸ್ ಅಂತ ಇಟ್ಟು ಈ ಒಂದು ಬುಕ್ ಫೇರ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು 2019ರಲ್ಲಿ ಈ ಬುಕ್ ಫೇರ್ನ ಅಟೆಂಡ್ ಮಾಡಿ ಕೆಲವು ಪುಸ್ತಕಗಳನ್ನು ತೊಗೊಂಡು ಬಂದೆ. ಕೊರೋನಾ ಹಾಗೂ ಇನ್ನಿತರ ಕಾರಣಗಳಿಂದ ಈ 2 ವರ್ಷಗಳಿಂದ ಅವರು ಆ ಬುಕ್ ಫೇರ್ನ ಮಾಡೋಕ್ಕಾಗಿಲ್ಲ. ಮತ್ತು ಈಗ ಈ ವರ್ಷ ಆ ಬುಕ್ ಫೇರ್ನ ಅವರು ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಅಲ್ಲಿ ಹೋಗಿ ಕೆಲವೊಂದು ಪುಸ್ತಕಗಳನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಆ ಪುಸ್ತಕಗಳು ಯಾವ್ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಹೆಮಿಂಗ್ವೇ ಅಡ್ವೆಂಚರ್ ಬೈ ಮೈಕಲ್ ಪಲಿನ್. ಅರ್ನೆಸ್ಟ್ ಹೆಮಿಂಗ್ವೇ ಅವರ ಬಗ್ಗೆ ನಮಗೆ ಗೊತ್ತು, ಒಬ್ಬ ಫೇಮಸ್ ರೈಟರ್. ಜೀವನವನ್ನು ತನಗೆ ಇಷ್ಟ ಬಂದ ಹಾಗೆ ಬದುಕಿ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಹಲವಾರು ಸಾಹಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬದುಕಿದಂತಹ ವ್ಯಕ್ತಿ ಅರ್ನೆಸ್ಟ್ ಹೆಮಿಂಗ್ವೇ ಅವರು. ಇಲ್ಲಿ ಮೈಕಲ್ ಪಲಿನ್ ಅವರು ಅರ್ನೆಸ್ಟ್ ಹೆಮಿಂಗ್ವೇ ಅವರು ಹೋಗಿದ್ದಂತಹ ಪ್ರದೇಶಗಳಿಗೆ ಹೋಗಿ ಅವರು ಮಾಡಿದಂತಹ ಸಾಹಸಗಳನ್ನೆಲ್ಲ ತಾನು ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಬರೆದಿರುವಂತಹ ಪುಸ್ತಕವೇ ಇದು ಹೆಮಿಂಗ್ವೇ ಅಡ್ವೆಂಚರ್. ದಿ ಗ್ಲೋಬ್ ಟ್ರಾಟರ್ಸ್ ಒಂದು ನಾವೆಲ್ ಬರೆದಿರುವವರು ಅರೈಫಾ ತೆಹ್ಸಿನ್. ದಿ ಎಂಡ್ಸ್ ಆಫ್ ದಿ ಅರ್ತ್ ಬೈ ರೋಜರ್ ವಿಲಿಯಮ್ಸನ್, ಇದು ಒಂದು ಟ್ರಾವೆಲ್ ಅಡ್ವೆಂಚರ್ ಬುಕ್. ಹಿಪ್ಪಿ ಬೈ ಪಾಲೋ ಕೊಯ್ಲೋ, ಇದು ಪಾಲೋ ಕೊಯ್ಲೋ ಅವರ ಜೀವನದ ಅನುಭವಗಳೇನಿದೆ ಅದನ್ನು ಆಧರಿಸಿ ಬರೆದಿರುವಂತಹ ಒಂದು ನಾವೆಲ್ ಇದು. ದಿ ಟೆಂಪಲ್ ರೋಡ್ ಎ ಡಾಕ್ಟರ್ಸ್ ಜರ್ನಿ, ಫಜ್ಲುರ್ ರೆಹಮಾನ್ ಅವರ ಒಂದು ಮೆಮೊಯರ್. ಫಾರ್ಚೂನ್ ಸೋಲ್ಜರ್ ಬೈ ಅಲೆಕ್ಸ್ ರುದರ್ಫೋರ್ಡ್, ಇದರಲ್ಲಿ ರಾಬರ್ಟ್ ಕ್ಲೈವ್ ಬಗ್ಗೆ ಹಾಗೂ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದರ ಬಗ್ಗೆ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ನಾವೆಲ್ ಇದು ಫಾರ್ಚೂನ್ ಸೋಲ್ಜರ್. ಇಲ್ಲಿ ನಾನು ಮುನ್ಷಿ ಪ್ರೇಮ್ಚಂದ್ ಅವರ 4 ಹಿಂದಿ ನಾವೆಲ್ಗಳನ್ನ ನಾನು ತಗೊಂಡೆ. ಯಾವುದ್ಯಾವುದು ಅಂದರೆ ಕಾಯಕಲ್ಪ್, ಮನೋರಮ, ಗೋದಾನ್ ಹಾಗೂ ಸೇವಾ ಸದನ್. ಏಂಜಲ್ಸ್ ಆ್ಯಂಡ್ ಡೇಮನ್ಸ್ ಬೈ ಡ್ಯಾನ್ ಬ್ರೌನ್, ಒಂದು ಫೇಮಸ್ ಆದಂತಹ ನಾವೆಲ್. ಸಿಡ್ನಿ ಶೆಲ್ಡನ್ ಅವರು ಬರೆದಂತಹ ದ ಸ್ಕೈ ಈಸ್ ಫಾಲಿಂಗ್. ನೋಟ್ಸ್ ಫ್ರಮ್ ಎ ಸ್ಮಾಲ್ ಐಲ್ಯಾಂಡ್, ಬಿಲ್ ಬ್ರೈಸನ್ ಅವರು ಬರೆದಿರುವಂತಹ ಒಂದು ಟ್ರಾವೆಲ್ ರಿಲೇಟೆಡ್ ಬುಕ್ ಇದು. ಜೋಜೋ ಮೋಯೆಸ್ ಅವರು ಬರೆದಿರುವಂತಹ ಸಿಲ್ವರ್ ಬೇ ಎನ್ನುವ ಒಂದು ನಾವೆಲ್. ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಬೈ ನಾರ್ಮನ್ ವಿನ್ಸೆಂಟ್ ಪೀಲೆ, ಒಂದು ಸೆಲ್ಫ್ ಹೆಲ್ಪ್ ಬುಕ್. ಡೇಲ್ ಕಾರ್ನೆಗೆ ಅವರ ಒಂದು ಫೇಮಸ್ ಸೆಲ್ಫ್ ಹೆಲ್ಪ್ ಬುಕ್ ಹೌ ಟು ಸ್ಟಾಪ್ ವರಿಯಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್. ದ ಸ್ಟೋರಿ ಆಫ್ ಮೈ ಲೈಫ್, ಹೆಲೆನ್ ಕೆಲ್ಲರ್ ಅವರ ಒಂದು
ಆಟೋಬಯೋಗ್ರಫಿ. ದಿ ಗುರು ಹೂ ಕೇಮ್ ಡೌನ್ ಫ್ರಮ್ ದ ಮೌಂಟನ್, ರೋಷನ್ ದಲಾಲ್ ಅವರು ಬರೆದಿರುವಂತಹ ಒಂದು ನಾವಲ್. ಟು ಕಿಲ್ ದ ಟ್ರೂತ್, ಸ್ಯಾಮ್ ಬೌರ್ನೆ ಅವರು ಬರೆದಿರುವಂತಹ ಒಂದು ಥ್ರಿಲ್ಲರ್ ನಾವಲ್. ಅಟೋನ್ಮೆಂಟ್, ಇಯನ್ ಮೆಕೆವನ್ ಅವರು ಬರೆದಿರುವಂತಹ ಒಂದು ಫೇಮಸ್ ನಾವಲ್. ದಿ ಸ್ಯಾರಿ ಆಫ್ ಸೂರ್ಯವಿಲಾಸ್, ವಯು ನಾಯ್ಡು ಅವರು ಬರೆದಿರುವಂತಹ ಒಂದು ನಾವಲ್. ಕೊನೆಯದಾಗಿ ಪಾಲಾ ಹಾಕಿನ್ಸ್ ಅವರ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ನಾವಲ್ಸ್, ದಿ ಗರ್ಲ್ ಆನ್ ದ ಟ್ರೈನ್. ಇಷ್ಟು ನಾನು ಈ ಒಂದು ಲಾಕ್ ದ ಬಾಕ್ಸ್ ಈವೆಂಟ್ನಲ್ಲಿ ಪರ್ಚೇಸ್ ಮಾಡಿದಂತಹ ಪುಸ್ತಕಗಳು. ನಾನು $1799 ಕೊಟ್ಟು ಒಂದು ಆರೆಂಜ್ ಬಾಕ್ಸ್ನ ತೊಗೊಂಡು ಈ 22 ಪುಸ್ತಕಗಳನ್ನು ಆ ಬಾಕ್ಸ್ನಲ್ಲಿ ನಾನು ಇಟ್ಟು ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಈ 22 ಪುಸ್ತಕಗಳಲ್ಲಿ ಫಿಕ್ಷನ್ ಹಾಗೂ ನಾನ್ ಫಿಕ್ಷನ್ ಎರಡೂ ಇದೆ. ಇದರಲ್ಲಿ 15 ಫಿಕ್ಷನ್ ಹಾಗೂ 7 ನಾನ್ ಫಿಕ್ಷನ್ ಬುಕ್ಸ್ಗಳಿವೆ. ಬೇರೆ ಬೇರೆ ಜಾನರ್ಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಕೂಡ ಇದೆ. ಇದರಲ್ಲಿ ಟ್ರಾವೆಲ್ ರಿಲೇಟೆಡ್ ಬುಕ್ಸ್ ಇದೆ, ಆಟೋಬಯೋಗ್ರಫಿ ಇದೆ, ಮೆಮೊಯರ್ ಇದೆ, ಹಾಗೆ ಫಿಕ್ಷನ್ನಲ್ಲಿ ಬಂದರೆ ಹಿಸ್ಟಾರಿಕಲ್ ಫಿಕ್ಷನ್ಸ್ ಇದೆ, ಹಾಗೂ ಸೋಷಿಯಲ್ ಡ್ರಾಮಾ, ಹೀಗೆ ಹಲವಾರು ಪುಸ್ತಕಗಳನ್ನು ನಾವು ಇದರಲ್ಲಿ ನೋಡಬಹುದು. ಇದರಲ್ಲಿ ಏನು ಅಂದರೆ ಒಂದು 90% ಬರೀ ಇಂಗ್ಲೀಷ್ ಪುಸ್ತಕಗಳಿದೆ. ರೀಜ್ನಲ್ ಲ್ಯಾಂಗ್ವೇಜ್ ಬುಕ್ಸ್ ತುಂಬ ಕಡಿಮೆ ಅಲ್ಲಿ. ನಾನು ಮೊದಲ ಬಾರಿಗೆ ಮುನ್ಷಿ ಪ್ರೇಮ್ಚಂದ್ ಅವರ ನಾವಲ್ಗಳೇನಿದೆ ಅದನ್ನು ಆ ಭಾಷೆಯಲ್ಲೇ ಓದಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದಿ ನಾವೆಲ್ಸ್ನ ತೊಗೊಂಡಿದ್ದೀನಿ. ಹಿಂದಿಯಲ್ಲಿ ಓದುವ ಪ್ರಯತ್ನವನ್ನು ನಾನು ಮೊದಲ ಬಾರಿಗೆ ಮಾಡ್ತಾಯಿದ್ದೀನಿ. ಕನ್ನಡದ ಪುಸ್ತಕಗಳು ಆಗಲಿ ಅಥವಾ ಬೇರೆ ರೀಜ್ನಲ್ ಲ್ಯಾಂಗ್ವೇಜಸ್ ಬುಕ್ಗಳು ತುಂಬ ಕಡಿಮೆ ಇದೆ ಇಲ್ಲಿ. ಈ ರೀಜನಲ್ ಲ್ಯಾಂಗ್ವೇಜ್ ಬುಕ್ಸ್ನೂ ಅವರು ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ಒಂದು ಬುಕ್ ಫೇರ್ ಏನಿದೆ ಇದು ಮುಂದಿನ ತಿಂಗಳು 3ನೇ ತಾರೀಕುವರೆಗೂ ಇಲ್ಲಿ JP ನಗರ್ ಪುಟ್ಟೇನಹಳ್ಳಿಯಲ್ಲಿರುವಂಥ ಶುಭ್ ಕನ್ವೆನ್ಷನಲ್ಲಿ ನಡೆಯುತ್ತೆ. ನಿಮಗೆ ಸಮಯ ಸಿಕ್ಕಿದರೆ ಅಲ್ಲಿ ಹೋಗಿ ನಿಮಗೆ ಇಷ್ಟವಾಗಿರುವಂತಹ ಪುಸ್ತಕನ ನೀವು ಕೊಂಡ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.